ಈಗ ಈ ವಿಡಿಯೋದಲ್ಲಿ ನಾವು ನಮ್ಮ ಟ್ರ್ಯಾಕ್ ಅನ್ನು ಹೊಂದಿದ್ದೇವೆ. ನಾವು ಇನ್ನೊಬ್ಬ ವ್ಯಕ್ತಿಯ ಬಳಿಗೆ ಇನ್ನೊಬ್ಬ ಸ್ನೇಹಿತನೊಂದಿಗೆ ಹಂಚಿಕೊಳ್ಳಿ. ಟ್ರ್ಯಾಕ್ ಹೇಗಿದೆ? ನೀವು ಹೋಗಿ ಅದನ್ನು ಹಂಚಿಕೊಳ್ಳುತ್ತೀರಾ ಎಂದು ನಾವು ನೋಡಲಿದ್ದೇವೆ. ಹಾಗೆ ಮಾಡಿದರೆ ಇದು ಕಲ್ಲಿನ ಟ್ರ್ಯಾಕ್ ಅಲ್ಲ. ರೂಟ ಇದು ಒಂದು ಷೇರು ಇತಿಹಾಸ. ಇದು ಈ ವಿಷಯಕ್ಕೆ ಬರುವ ಮೊದಲು ಅದನ್ನು ಯಾರಿಗೆ ಹಂಚಿಕೊಂಡಿದ್ದೀರಿ? ನೀವು ನೋಡಬೇಕಾದ ವ್ಯಕ್ತಿ. ನೀವು ಇದನ್ನು ಈಗ ಹಂಚಿಕೊಂಡಿದ್ದರೆ ಈಗ ಡೌನ್ಲೋಡ್ ಮಾಡಲು ನಾವು ನಮ್ಮ ಟ್ರ್ಯಾಕ್ ಅನ್ನು ನೀಡುತ್ತಿದ್ದೇವೆ ಮತ್ತು ಒಂದೇ ಒಂದು ನಾವು ಇದರಲ್ಲಿ ಇದ್ದೇವೆ. ಆ ಟ್ರ್ಯಾಕ್ ಆಯ್ಕೆ ಮಾಡಿ ಮತ್ತು ಅದನ್ನು ಹಂಚಿಕೊಳ್ಳಿ. ಅದನ್ನು ಈ ಟ್ರ್ಯಾಕ್ನಲ್ಲಿ ಮಾಡೋಣ. ನಿಮಗಾಗಿ ಈಗ ಸಾಕಷ್ಟು ಟ್ರ್ಯಾಕ್ 1000 ಟ್ರ್ಯಾಕ್ 2000 ನಂತರ ಸರಿಯಾದದನ್ನು ಆಯ್ಕೆ ಮಾಡಿ. ಈಗ ಅದು 7 ಗಂಟೆಗೆ ನನಗೆ ಕೇವಲ 7 ಬೇಕು. ನೀವು ಟ್ರ್ಯಾಕ್ ಅನ್ನು ಹೊಡೆದರೆ 7ರಲ್ಲಿ ಈಗ 8 ಹೊಡೆಯಲು ಹೊರಟರೆ ಅದರಲ್ಲಿ ನೀವು 8 ಮಾತ್ರ ಕೆಳಭಾಗದಲ್ಲಿ ಗೋಚರಿಸುತ್ತದೆ. ನೀವು 9 ಹೊಡೆದರೆ ನೀವು 9 ಹೊಡೆಯುತ್ತೀರಿ. 7 ಗಂಟೆಗೆ 7 ಈಗ 76 ಆಗಿದೆ. ನೀವು 75 ನಂತರ 75 ಅನ್ನು ಆಯ್ಕೆ ಮಾಡಬಹುದು. 75 76ರಲ್ಲಿದೆ. ಆದ್ದರಿಂದ ಆಯ್ಕೆ ಮಾಡಿ. ನೀವು ಇದನ್ನು ಅಥವಾ ಈ ದಿನಾಂಕವನ್ನು ಮಾಡಬಹುದು. ಈ ದಿನಾಂಕದಿಂದ ಜನವರಿ 1 ರಿಂದ 16ನೇ ತಾರೀಕಿನವರೆಗೆ ನೀವು ಟ್ರ್ಯಾಕ್ ನೋಡಲು ಬಯಸಿದರೆ ಈಗ ಟ್ರ್ಯಾಕ್ ಅನ್ನು ನೋಡೋಣ. ನಿಮಗೆ ಯಾವ ಟ್ರ್ಯಾಕ್ ಬೇಕು ಎಂಬುದನ್ನು ಆಯ್ಕೆ ಮಾಡಿ. ಅದನ್ನು ಹಂಚಿಕೊಂಡರೆ ಅವರು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನನಗೆ ನೀಡಿ. ನೀವು ಬಳಕೆದಾರರ ಮೊಬೈಲ್ ಸಂಖ್ಯೆ ನೀವು ಚರ್ಚ್ಗೆ ನೀಡಿದರೆ ಅವುಗಳೆಂದರೆ ಇಲ್ಲ, ನಾವು ಮುಂದೆ ಚರ್ಚ್ಗೆ ಹೋಗುತ್ತಿದ್ದೇವೆ. ಅವರ ಹೆಸರು, ಅವರ ಮೊಬೈಲ್ ಸಂಖ್ಯೆಯನ್ನು ನೀವು ನಿಮ್ಮ ಸ್ನೇಹಿತನಿಗೆ ಸೇರಿಸಲಿದ್ದೀರಿ. ಮಾಡೋಣ. ನೀವು ಹಾಗೆ ಮಾಡಿದರೆ ಮತ್ತೆ ಮಾಡಬೇಡಿ. ಈಗ ನೀವು ಹಂಚಿಕೊಳ್ಳಲ್ಪಟ್ಟಿದ್ದೀರಿ. ಕೆಳಗೆ ಬಂದು ಇದನ್ನು ಆಯ್ಕೆ ಮಾಡಿ. ಅದನ್ನು ಅವರೊಂದಿಗೆ ಹಂಚಿಕೊಳ್ಳಲು ಸರಿ. ನೀವು ಆ ಒಂದು ಟ್ರ್ಯಾಕ್ ನೀಡಿದರೆ ಅವರು ಈಗ ಟೇಪ್ ಅನ್ನು ಹಂಚಿಕೊಳ್ಳಲಿದ್ದಾರೆ. ನೀವು ಆ ಟೇಪ್ ಮೊಬೈಲ್ಗೆ ಮರಳಿದ್ದೀರಿ. ನೀವು ಅಪ್ಲಿಕೇಶನ್ ತೆರೆದಾಗ ಅದು ಒಂದು ಟ್ರ್ಯಾಕ್ ಇದೆ. ನೀವು ಹಾಗೆ ಅಲ್ಲದಿದ್ದರೂ ಸಹ ಪಾಲಿನಲ್ಲಿ ಇಲ್ಲಿಗೆ ಬನ್ನಿ. ಇದನ್ನು ಡೌನ್ಲೋಡ್ ಮಾಡಿ ಮತ್ತು ಡೌನ್ಲೋಡ್ ಪರಿಶೀಲಿಸಿ. ಅವರು ಪರಿಶೀಲಿಸುತ್ತಾರೆ ಎಂದು ನೋಡೋಣ. ಒಂದು ಟ್ರ್ಯಾಕ್ ಇದೆ ಎಂದು ನೀವು ನೋಡುತ್ತೀರಿ. ಈ ಇತಿಹಾಸವನ್ನು ಯಾರು ಹಂಚಿಕೊಳ್ಳಬೇಕು? ನಮ್ಮ ಟ್ರ್ಯಾಕ್ಗಳಲ್ಲಿ ಒಂದನ್ನು ನೋಡೋಣ. ನಾವು ಅದನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ.